ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಚತುರ್ದಶಿ ಅಂತಂದರೆ ಕಾರ್ತಿಕ ಮಾಸದ ಚತುರ್ದಶಿ ಅನ್ನುವಂಥದ್ದು ಬಹಳ ವಿಶೇಷ ಜೊತೆಯಲ್ಲಿ ಈ ಬುಧವಾರ 19ನೇ ತಾರೀಕು ಕಾರ್ತಿಕ ಮಾಸದ ಚತುರ್ದಶಿ ಇರುವಂಥದ್ದು. ಯಾರಿಗೆಲ್ಲ ಗೊತ್ತಿಲ್ಲ ಈ ಚತುರ್ದಶಿ ಅಂದರೆ ಏನು ಅಂತಂದರೆ ನೋಡಿ, ಇವತ್ತಿನ ದಿವಸ ಸಂಕಲ್ಪ ಪೂರ್ವಕವಾಗಿ ನಾವು ಶ್ರೀಮನ್ ಮಹಾವಿಷ್ಣುವಿನ ಜೊತೆಗೆ ರಾಯರ ಪೂಜೆಯನ್ನು ಮಾಡುವಂಥದ್ದು ಬಹಳ ಶ್ರೇಷ್ಠ. ನೀವೇನು ಸಂಕಲ್ಪ ಮಾಡಿಕೊಂಡರೂ ಕೂಡ ಆವತ್ತಿನ ದಿವಸ ಬಹಳ ಬೇಗ ಈಡೇರುತ್ತೆ. ಹೀಗಾಗಿ ಯಾರು ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡದೇನೆ ಪ್ರತಿಯೊಬ್ಬರೂ ಕೂಡ ಬುಧವಾರದ ದಿವಸ ರಾಯರ ಪೂಜೆಯನ್ನು ಮನೆಯಲ್ಲಿ ಗುರುವಾರ ಪೂಜೆ ಹೇಗೆ ಮಾಡ್ತಿರೋ ಹಾಗೆ ನೆರವೇರಿಸಿ ಹೇಳಿಕೊಡ್ತೀನಿ, ಯಾವ ರೀತಿ ಮಾಡುವಂಥದ್ದು ಅಂತ ಹೇಳಿ. ಬುಧವಾರದ ದಿವಸ ಮನೆಯಲ್ಲಿ ಯಾರೂ ಕೂಡ ಮೇಯ್ನಾಗಿ ನಾನ್ ವೆಜ್ಜನ್ನು ಮಾಡಲಿಕ್ಕೆ ಆಗಲಿ, ನಾನ್ ವೆಜ್ಜನ್ನು ಆವತ್ತಿನ ದಿವಸ ಹೊರಗಡೆ ತಿನ್ನಲಿಕ್ಕಾಗಲಿ ಹೋಗಬೇಡಿ. ಯಾವ ರೀತಿ ಗುರುವಾರ ರಾಯರ ಪೂಜೆಗೆ ಎಷ್ಟು ನಿಷ್ಠೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀರೋ ಅವತ್ತಿನ ದಿವಸ ಗುರುವಾರ ಅಂತ ಹೇಳಿ ಅದೇ ರೀತಿ ಬುಧವಾರ ಕೂಡ ಸ್ವಲ್ಪ ಬೇಗ ಎದ್ದು ಮನೆಯೆಲ್ಲ ಕ್ಲೀನಾಗಿ ಗುಡಿಸಿಕೊಂಡು ಒರೆಸಿಕೊಂಡು ಮಾಡಿಕೊಳ್ಳಿ. ಇನ್ನು ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆವತ್ತಿನ ದಿವಸ ರಾಯರ ಫೋಟೋವನ್ನು ಜೊತೆಯಲ್ಲಿ ಶ್ರೀಮಾನ್ ವಿಷ್ಣುವಿನ ಸ್ವರೂಪದ ಯಾವ ಫೋಟೋ ಅಥವಾ ವಿಗ್ರಹ ಇದ್ದರೂ ಕೂಡ ಅದನ್ನು ಕೂಡ ಒರೆಸಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ರಾಯರ ಪೂಜೆಯ ಜೊತೆಗೆ ಶ್ರೀಮಾನ್ ಮಹಾವಿಷ್ಣುವಿನ ಪೂಜೆಯನ್ನು ಅವತ್ತಿನ ದಿವಸ ಮಾಡಲೇಬೇಕು, ಅದೇ ಮುಖ್ಯ. ಇನ್ನು ರಾಯರ ಫೋಟೋ ಒರೆಸಿಕೊಂಡು ರಾಯರಿಗೆ ಗಂಧ ಹಚ್ಚಿ, ಇಲ್ಲ ಅಂತಂದರೆ ಗೋಪಿ ಚಂದನವನ್ನು ಹಚ್ಚಿ ರಾಯರಿಗೆ ತಪ್ಪದೆ ಸ್ವಲ್ಪ ತುಳಸಿ ಮತ್ತು ಹೂಗಳನ್ನು ಏರಿಸುವಂಥದ್ದನ್ನು ಮಾಡಿ ಅವತ್ತಿನ ದಿವಸ ರಾಯರಿಗೆ 5 ಮಣ್ಣಿನ ದೀಪಗಳನ್ನು ಮಾತ್ರ ನಾವು ಹಚ್ಚಬೇಕಾಗುತ್ತೆ. ಬೇರೆ ಯಾವುದೇ ದೀಪಗಳು ಬೇಡ. 5 ಮಣ್ಣಿನ ದೀಪಗಳನ್ನು ಹಚ್ಚಿ ಇನ್ನು ಶ್ರೀಮನ್ ವಿಷ್ಣುವಿನ ಸ್ವರೂಪದ ಯಾವ ಫೋಟೋ ಅಥವಾ ವಿಗ್ರಹ ಇದ್ದರೂ ಪರವಾಗಿಲ್ಲ ಒರೆಸಿಕೊಳ್ಳಿ. ಇಲ್ಲ ವಿಗ್ರಹ ಇದ್ದರೆ ಮೊದಲು ಮಡಿ ನೀರಿನಿಂದ ತೊಳ್ಕೊಂಡು ಅದಕ್ಕೆ ಗಂಧ ಅಥವಾ ಗೋಪಿ ಚಂದನವನ್ನು ಹಚ್ಚಿ ಅವರ ಫೋಟೋಗೂ ಕೂಡ ಸ್ವಲ್ಪ ತುಳಸಿ, ಅವತ್ತಿನ ದಿವಸ ವಿಶೇಷವಾಗಿ ದುಂಡು ಮಲ್ಲಿಗೆ ಹೂವು, ಇಲ್ಲ ಅಂತಂದರೆ ಪಾರಿಜಾತ ಹೂವು ಸಿಕ್ಕಿದ್ರೆ ಅದನ್ನು ಅಲಂಕಾರಕ್ಕೆ ಬಳಸಿಕೊಳ್ಳಿ. ಶ್ರೀಮಾನ್ ಮಹಾವಿಷ್ಣುವಿಗೆ ಅಷ್ಟೇ ಮತ್ತು ರಾಯರಿಗೂ ಕೂಡ ಅಷ್ಟೇ. ಅವರ ಮುಂದೆ 2 ಮಣ್ಣಿನ ದೀಪವನ್ನು ಅಂದರೆ ಶ್ರೀಮಾನ್ ಮಹಾವಿಷ್ಣುವಿನ ಸ್ವರೂಪದ ಫೋಟೋ ಅಥವಾ ವಿಗ್ರಹದ ಮುಂದೆ 2 ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋಕ್ಕೆ ಸಿದ್ಧ ಮಾಡಿಕೊಳ್ಳಿ. ಮತ್ತು ಅವತ್ತಿನ ದಿವಸ ತುಳಸಿ ಪೂಜೆಯನ್ನು ಕೂಡ ಸ್ವಲ್ಪ ವಿಶೇಷವಾಗಿ ಪ್ರಾಧಾನ್ಯತೆ ಕೊಟ್ಟು ತಪ್ಪದೇ ಏಕೆಂದರೆ ಒಳಗಡೆ ಮಹಾವಿಷ್ಣುವಿನ ಪೂಜೆ ಮಾಡಿರ್ತೀವಿ, ಆರಾಧನೆ ಹೇಗೆ ಮಾಡ್ತೀವಿ ತುಳಸಿ ಗಿಡಕ್ಕೂ ಸಹ ಅಷ್ಟೇ ನಿಷ್ಠೆಯಿಂದ ಪೂಜೆ ಸಲ್ಲಿಸಬೇಕು. ಸ್ವಲ್ಪ ಮಡಿ ನೀರನ್ನು ಹಾಕಿ ಅರಿಶಿನ, ಕುಂಕುಮ, ಅಕ್ಷತೆ, ಸ್ವಲ್ಪ ಗೆಜ್ಜೆ ವಸ್ತ್ರ, ಕನಕಾಂಬ್ರ, ಇಲ್ಲ ಅಂತಂದರೆ ದುಂಡು ಮಲ್ಲಿಗೆ ಹೂವನ್ನು ಸಿಕ್ಕಿದ್ರೆ ನೀವು ತುಳಸಿ ಗಿಡದ ಅಲಂಕಾರಕ್ಕೂ ಕೂಡ ಬಳಸಿಕೊಂಡು ತುಳಸಿ ಗಿಡದ ಮುಂದೆ 2 ಮಣ್ಣಿನ ದೀಪವನ್ನು ಅವತ್ತಿನ ದಿವಸ ತುಪ್ಪದಲ್ಲೇ ಹಚ್ಚಿಕೊಳ್ಳಿ. 2 ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿ ಬಿಟ್ಟು ಅರ್ಧ ಸ್ಪೂನ್ ತುಪ್ಪ ಹಾಕಿ ಸಾಕು. ಅದರ ತುಂಬ ಎಲ್ಲ ತುಪ್ಪ ಹಾಕಿ ತುಂಬಾ ಹೊತ್ತು ಉರಿಸಬೇಕು ಅಂತ ಹೇಳಿ ಏನೂ ಇಲ್ಲ. ಇನ್ನು ತುಳಸಿ ಗಿಡದ ಮುಂದೆ 2 ವೀಳ್ಯದೆಲೆಯಲ್ಲಿ 2 ಬಾಳೆಹಣ್ಣು, ಸ್ವಲ್ಪ ಅಡಿಕೆಯನ್ನು ಒಂದು ತಟ್ಟೆಯಲ್ಲಿಟ್ಟು ಆ ತಾಯಿಗೆ ನೈವೇದ್ಯವನ್ನು ತೋರಿಸಿ, ಇದಾದ ಮೇಲೆ ನೀವು ದೇವರ ಮನೆಯಲ್ಲಿ ಏನು ದೀಪಗಳನ್ನು 2 ದೀಪವನ್ನು ಮಾಮೂಲಿಯಾಗಿ ಪ್ರತಿನಿತ್ಯ ಹೇಗೆ ಹಚ್ಚುತ್ತೀರೋ ಹಾಗೆ ಹಚ್ಚಬೇಕು. ಇದಾದ ತಕ್ಷಣ ನೀವು ಏನು ಮಾಡಬೇಕು, ಮೊದಲು ಸಂಕಲ್ಪವನ್ನು ಮಾಡ್ಕೋಬೇಕು. ಈ ಪೂಜೆಯನ್ನು ಸಂಕಲ್ಪ ಮಾಡಿಕೊಂಡೇ ಮಾಡಿ, ಆಗಲೇ ಅದರ ಫಲಗಳು ಸಿಗುವಂಥದ್ದು. ಶ್ರೀಮಾನ್ ಮಹಾವಿಷ್ಣುವಿನ ಮುಂದೆ ಏನು 2 ಮಣ್ಣಿನ ದೀಪವನ್ನು ಇಟ್ಟಿರ್ತೀರಲ್ವ ಅದನ್ನು ಹಚ್ಚಿಕೊಳ್ಳುವುದಕ್ಕಿಂತ ಮುಂಚೆ ನಿಮ್ಮ ಬಲಗೈಯಲ್ಲಿ ಸ್ವಲ್ಪ ತುಳಸಿ ಮತ್ತು ಅಕ್ಷತೆಯನ್ನು ಇಟ್ಕೊಂಡು ಇಲ್ಲಿ ಶ್ರೀಮಾನ್ ಮಹಾವಿಷ್ಣುವಿನ ಹೆಸರಿನಲ್ಲಿ ನಾವು ಸಂಕಲ್ಪ ಮಾಡ್ಕೋಬೇಕು. ಶ್ರೀಮಾನ್ ಮಹಾವಿಷ್ಣುವಿನ ಹೆಸರುಗಳಾದಂತಹ ಅಚ್ಯುತ, ನಾರಾಯಣ, ಗೋವಿಂದ, ವಾಸುದೇವ ಅಂತ ಹೇಳಿ ಸ್ಮರಿಸಿಕೊಂಡು ನಿಮ್ಮ ಮನೆಯಲ್ಲಿ ಯಾರೆಲ್ಲ ಸದಸ್ಯರಿದ್ದೀರಾ ಎಲ್ಲರ ಹೆಸರುಗಳ, ಅವರ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ಹೇಳ್ಕೊಂಡು ಎಲ್ಲರಿಗೂ ಏನೆಲ್ಲ ಕಷ್ಟ ಇದೆ ಅಥವಾ ಏನೆಲ್ಲ ಇಷ್ಟಾರ್ಥ ಭಗವಂತನಿಂದ ಈಡೇರಿಕೆ ಆಗಬೇಕು ಎಲ್ಲವನ್ನ ಕೇಳ್ಕೊಳ್ಳಿ. ಮತ್ತು ಮನೆಯಲ್ಲಿ ಇರೋರಿಗೆಲ್ಲರಿಗೂ ಕೂಡ ಆಯಸ್ಸು, ಆರೋಗ್ಯ ಪ್ರಾಪ್ತಿ ಆಗಲಿ ಅಂತ ಹೇಳಿ ಕೇಳಿಕೊಂಡು ಆ ಹೂ ಮತ್ತು ಅಕ್ಷತೆಯನ್ನು ಏನು ನೀವು ಬಲಗೈಯಲ್ಲಿ ಇಟ್ಕೊಂಡಿರ್ತೀರ ಅದನ್ನು ಶ್ರೀಮಾನ್ ಮಹಾವಿಷ್ಣುವಿನ ಪಾದದ ಬಳಿಗೆ ಹಾಕಿಕೊಳ್ಳಿ. ಇದನ್ನು ಮಾಡೋದನ್ನು ಮರಿಬೇಡಿ. ಇದಾದ ಮೇಲೆ 2 ಮಣ್ಣಿನ ದೀಪವನ್ನು ಶ್ರೀಮಾನ್ ಮಹಾವಿಷ್ಣುವಿನ ಮುಂದೆ ಹಚ್ಚಿ ನಂತರ ರಾಯರ ಮುಂದೆ 5 ಮಣ್ಣಿನ ದೀಪಗಳನ್ನು ಏಕಕಾಲಕ್ಕೆ ಹಚ್ಚಿಕೊಳ್ಳಿ. ಅವತ್ತಿನ ಇಡೀ ದಿವಸನೇ ವಿಶೇಷ, ಹಾಗಾಗಿ ನಾನು ಟೈಮಿಂಗ್ಸನ್ನು
ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ. ಆ 30ರ ಒಳಗಡೆ ನೀವು ದೀಪವನ್ನು ಹಚ್ಚಿಕೊಂಡರೆ ಸಾಕಾಗುತ್ತೆ. ಇನ್ನು ದೀಪಗಳನ್ನೆಲ್ಲ ಹಚ್ಚಿಕೊಂಡ ಮೇಲೆ ಉದ್ದ ಕಡ್ಡಿಯಿಂದ ಧೂಪವನ್ನು ತೋರಿಸಿಬಿಟ್ಟು ಅವತ್ತು ಸಂಪೂರ್ಣವಾಗಿ ನೀವು ಏನು ಮಾಡಬೇಕು ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು. ಆವತ್ತಿನ ದಿವಸ ಅಂದರೆ ಚತುರ್ದಶಿಯ ದಿವಸ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದರೆ 11 ಬಾರಿ ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದಷ್ಟು ನಿಮಗೆ ಪುಣ್ಯ ಬರುತ್ತೆ. ಇದಾದ ಮೇಲೆ ರಾಯರ ಅಷ್ಟೋತ್ತರವನ್ನು ಹೇಳಿಕೊಳ್ಳಿ. ರಾಯರಿಗೆ ಗಂಡಸರ ಏನಾದರೂ ಅಭಿಷೇಕ ಮಾಡುವಂಥ ಪರಿಪಾಠ ಇದ್ದರೆ ಚತುರ್ದಶಿಯ ದಿವಸ ರಾಯರಿಗೆ ಅಭಿಷೇಕವನ್ನು ಮಾಡಿ ಬಹಳ ಒಳ್ಳೆಯದು. ಮತ್ತು ಚತುರ್ದಶಿಯ ದಿವಸ ರಾಯರಿಗೆ 21 ತುಪ್ಪದ ಹೂಬತ್ತಿಗಳ ಸೇವೆಯನ್ನು ಮಾಡಬಹುದು. ಜೊತೆಗೆ ನೋಡಿ, ನೀವು 365 ಬತ್ತಿ ಹಚ್ಚುವಂಥದ್ದು ನೀವು ಈಗ ಆಲ್ರೆಡಿ ಕೇಳಿದ್ದೀರಾ. 365 ಬತ್ತಿ ಹಚ್ಚುವಂಥ ಸೇವೆಯನ್ನು ನಾವು ಮನೆಯಲ್ಲೇ ಮಾಡಬಹುದು. ಆದರೆ ಈ 21 ಹೂಬತ್ತಿ ಸೇವೆ ಮಾಡೋರು ಇರ್ಬೋದು, 365 ಬತ್ತಿಯನ್ನು ಮನೆಯಲ್ಲಿ ಹಚ್ಚೋರು ಇರ್ಬೋದು. ಆದಷ್ಟು ಮನೆಯಲ್ಲಿ ಮಾಡಿಕೊಳ್ಳಿ. ಆಗಲಿಲ್ಲ ಅಂತ ಅಂದಾಗ ಹೊರಗಡೆಯಿಂದ ತರುವಂಥದ್ದನ್ನು ಮಾಡಿ. ಈ 365 ಬತ್ತಿ ಹೇಗೆ ಹಚ್ಚುವಂಥದ್ದು ಅಂತ ಅಂದರೆ, ಆ ಬತ್ತಿ ಹಿಡಿಯುವಂಥದ್ದು ಒಂದು ದೊಡ್ಡ ಮಣ್ಣಿನ ದೀಪವನ್ನು ತಗೊಂಡು ಬನ್ನಿ. ಮಣ್ಣಿನ ದೀಪವನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಬಿಟ್ಟು 3 ಕಡೆ ಅರಿಶಿನ ಕುಂಕುಮವನ್ನು ಹಚ್ಚಿ, ಆದಷ್ಟು ಈ ದೀಪವನ್ನು ಕೊಬ್ಬರಿ ಎಣ್ಣೆ ಇಲ್ಲ ಅಂತಂದರೆ 5 ಥರದ ಮಿಕ್ಸ್ ಆಯಿಲ್ ಬರುತ್ತಲ್ಲ ಅದರಲ್ಲಿ ಇದನ್ನು ಹಚ್ಚುವಂಥದ್ದನ್ನು ಮಾಡಿ. ಒಂದು 3 ಕಡೆ ಅರಿಶಿನ ಕುಂಕುಮ ಇಟ್ಟು ಒಂದು ತಟ್ಟೆಯಲ್ಲಿ ಈ ದೀಪ ಇಟ್ಟು ಸ್ವಲ್ಪ ಹೂಗಳನ್ನು ಇಟ್ಟು ಬಿಟ್ಟು ಮನೆಯಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗಲಿ ಅಂತ ಹೇಳಿ ಕೇಳಿಕೊಂಡು ಉದ್ಬತ್ತಿಯಿಂದ ಈ ದೀಪವನ್ನು ಹಚ್ಚಿ. ಈ 365 ಬತ್ತಿ ದೀಪವನ್ನು ಯಾರು ಕೂಡ ರಾಯರ ಮಠಗಳಲ್ಲಿ ಹಚ್ಚಬೇಡಿ. ಈಗ ನೀವೇನು ಮನೆಯಲ್ಲಿ ಈ ದೀಪ ಹಚ್ಚಿದ್ರು ಚತುರ್ದಶಿ ಅಂತಂದರೆ ಕೇವಲ ರಾಯರ ಪೂಜೆ ಅಲ್ಲ, ಶ್ರೀಮಾನ್ ಮಹಾವಿಷ್ಣುವಿನ ಪೂಜೆಗೂ ಬಹಳ ಪ್ರಶಸ್ತವಾದಂತಹ ದಿವಸ. ಇದನ್ನು ನಾವು ಅರ್ಪಣೆ ಮಾಡುವಂಥದ್ದು ಶ್ರೀಮಾನ್ ಮಹಾವಿಷ್ಣುವಿಗೆ. ನೀವು ಏನು ಮನೆಯಲ್ಲಿ ದೀಪ ಹಚ್ಚುತ್ತೀರಾ ಅದನ್ನು ರಾಯರು ಶ್ರೀಮಾನ್ ಮಹಾವಿಷ್ಣುವಿಗೆ ಅರ್ಪಣೆ ಮಾಡ್ತಾರಂತೆ. ಆ ದೀಪವನ್ನು ನೀವು ಆವತ್ತಿನ ದಿವಸ ಬೆಳಗಿದ್ರೆ ಹೀಗಾಗಿ ತಪ್ಪದಲ್ಲಿನೇ ಹಚ್ಚಿ. ಅದು ಎಷ್ಟೊತ್ತು ಉರಿಯುತ್ತೋ ಅಷ್ಟು ಕೂಡ ನಿಮ್ಮ ಕಷ್ಟಗಳು ಮನೆಯಲ್ಲಿ ಕಳೆಯುತ್ತೆ. ಯತಿಗಳಿಗೆ ಈ 365 ಬತ್ತಿಯ ದೀಪವನ್ನು ಹಚ್ಚುವಂಥದ್ದು ಅಷ್ಟು ಶ್ರೇಷ್ಠ ಅಲ್ಲ. ಹೀಗಾಗಿ ಮಠಗಳಲ್ಲಿ ಈ ಸೇವೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಆವತ್ತಿನ ದಿವಸ ಏನಾದರೂ ಸಿಹಿಯನ್ನು ಮಾಡಿ ಜೊತೆಯಲ್ಲಿ ಒಂದು ಅನ್ನದ ಬಗ್ಗೆ ಪುಳಿಯೋಗರೇನೋ ಇಲ್ಲ ಏನೂ ಆಗಲಿಲ್ಲ, ಸ್ವಲ್ಪ ವೈಟ್ ರೈಸ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟು ಜೊತೆಯಲ್ಲಿ ಏನಾದರೂ ಹಣ್ಣುಗಳನ್ನು ಇಟ್ಟು ಶ್ರೀಮಾನ್ ಮಹಾವಿಷ್ಣುವಿಗೆ ಒಂದು ನೈವೇದ್ಯ ಇಡಿ. ರಾಯರಿಗೆ ಇನ್ನೊಂದು ನೈವೇದ್ಯನ ಇಟ್ಟು ಪಂಚಾರತಿಯನ್ನು ಮಾಡಿ ಸ್ತೋತ್ರಗಳು ಅಂತ ಹೇಳಿ ಬಂದಾಗ ಇನ್ನೇನು ವಿಷ್ಣು ಸಹಸ್ರನಾಮ ಹೇಳಿಕೊಂಡಿರ್ತೀರ, ರಾಯರ ಅಷ್ಟೋತ್ತರ ಅಕ್ಷರ ಮಾಲಿಕಾ ಸ್ತೋತ್ರ, ರಾಯರ ಗಾಯತ್ರಿ ಮಂತ್ರ ಎಲ್ಲವನ್ನ ಕೂಡ ಹೇಳಿಕೊಂಡು ನೈವೇದ್ಯ ಇಟ್ಟಾದ ಮೇಲೆ ಪಂಚಾರತಿ ಮಾಡಿ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ. ಆವತ್ತಿನ ದಿವಸ ಸಾಧ್ಯ ಆದರೆ ಯಾವುದಾದ್ರೂ ಶ್ರೀಮಾನ್ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ, ಜೊತೆಗೆ ರಾಯರ ಮಠಕ್ಕೂ ಹೋಗಿ ದರ್ಶನವನ್ನು ಮಾಡಿ ಜನ್ಮಾಂತರದ ಪಾಪಗಳು ನಶಿಸಿ ಬಹಳ ಒಳ್ಳೆಯ ಫಲಗಳನ್ನು ಈ ಚತುರ್ದಶಿ ಕೂಡ ಪೂಜೆ ಕೊಡುತ್ತೆ. ಎಲ್ಲರಿಗೂ ಕೂಡ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.